ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ವಾಟರ್ ಸೋರ್ಸ್, ಒಳ್ಳೆ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಒಳ್ಳೆ ವಾತಾವರಣ ಇರೋದಕ್ಕೆ ಜಾಗನೂ ಅಷ್ಟೇ ಇದಾಗಿದೆ. ಪೊಲ್ಯೂಷನ್ ಅನ್ನೋದು ಇಲ್ಲ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದರೂ ಪೊಲ್ಯೂಷನ್ ಜಾಸ್ತಿ ಇದೆ. ಈ ಏರಿಯಾದಲ್ಲಿ ನಮಗೆ ಪೊಲ್ಯೂಷನ್ ಇಲ್ಲ. ಪಕ್ಕದಲ್ಲೂ ಕೂಡ ನಿಮಗೆ ಕಲ್ಟಿವೇಷನ್ ಮಾಡಿಕೊಂಡು ಮನೆ ಕಟ್ಕೊಂಡು ಅಲ್ಲೇ ಇದ್ದಾರೆ ನೋಡಿ. ಇಲ್ಲಿ ಇದು ನಮಗೆ ಹೇಳಿದ್ನಲ್ಲ, 2 ಎಕರೆ 20 ಗುಂಟೆ ಇದೆ. ಇವರು ಪರ್ ಎಕರ್ 28 lakhs ಹೇಳ್ತಾಯಿದ್ದಾರೆ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಸ್ನೇಹಿತರೆ. 28 ಲಕ್ಷ ಹೇಳ್ತಾರೆ ಒಂದು ಎಕರೆಗೆ. ನೇರ ಓನರ್ ಜೊತೆ ಮಾತುಕತೆ. ಇದ್ರಲ್ಲಿ ನಮಗೆ 2.5 ಎಕರೆಗೆ 1.5 ಎಕರೆ ಖರಾಬ್ ಇದೆ. ಮತ್ತು ಒಂದು ಬೋರು ಕೂಡ ಇದರಲ್ಲಿದೆ ಸ್ನೇಹಿತರೆ. ಮೋಟ್ರ್ ಬಿಟ್ಕೋಬೇಕು. ಬೋರ್ ಹಾಕ್ಸಿದ್ದಾರೆ. ಒಳ್ಳೆ ನೀರು ಸಿಕ್ಕಿದೆ ಸ್ನೇಹಿತರೆ. ನಮಗಿನ್ನೇನಪ್ಪ, ಒಳ್ಳೆ ವಾತಾವರಣ ಸಿಕ್ತು, ಒಳ್ಳೆ ನೀರು ಸಿಕ್ತು, ಒಳ್ಳೆ ಜಾಗನೂ ಆಯಿತು ಸ್ನೇಹಿತರೆ. ಇದು ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 55 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವು ದೂರ ಅಂತ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಾವು ಈ ಜಾಗದಲ್ಲಿ ನಿಜವಲ್ಲೂ ಒಳ್ಳೆ ರೇಟ್ ಸಿಗ್ತಾಯಿದ್ದಾವೆ ಸ್ನೇಹಿತರೆ. ಇವತ್ತು ಎಲ್ಲೇ ಹೋದ್ರೂ ರೈಟ್ಗಳು ಗಗನ ಕೇಳ್ತಾರೆ. 40-50 ಖಾಲಿ ಭೂಮಿಗಳಿಗೆ. ನಮಗಿದು ಇವರು 28 lakh ಹೇಳಿದ್ದಾರೆ. ಪರವಾಗಿಲ್ಲ. ಆಮೇಲೆ ಒಂದು ಸೈಡ್ ಫೆನ್ಸಿಂಗು ಕೂಡ ಆಗಿದ್ದಾವೆ. ಇದು ಪೂರ ಫೆನ್ಸಿಂಗ್ ಆಗಿದೆ ಸ್ನೇಹಿತರೆ. ನಮಗೆ ಇಲ್ಲಿ ಫೆನ್ಸಿಂಗು ಕೂಡ ನಮಗೆ ಆಗಿದೆ. ಜಾಗ ಕೂಡ ನಮಗೆ ಅಷ್ಟೇ ಚೆನ್ನಾಗಿದೆ. ಇವರು ಏನಿದೆ ಇವ್ರ ಜಾಗಕ್ಕೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಆದರೆ ನಮಗೆ ಇಲ್ಲೇನಂತಾನೆ ಇನ್ನೂ ತಂತಿ ಹಾಕ್ಕೊಂಡು ಭದ್ರಾಗಿ ಅದನ್ನು ನೋಡ್ಕೊಂಡ್ರೆ ಸಾಕು. ತಾವು ನೋಡ್ತಾ ಇದ್ದೀರ ಸುತ್ತಮುತ್ತ. ಆಮೇಲೆ ಈ ಏರಿಯಾದಲ್ಲಿ ಅರಿಶಿಣ, ಕಬ್ಬು, ಈ ಥರ ನಾನಾ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಇದು ತಾರೋಡಿಂದ ನಿಮಗೆ 100ರಿಂದ 150 ಮೀಟ್ರು ಮಡ್ ರೋಡ್ ಇದೆ ಸ್ನೇಹಿತರೆ. ತಾರೋಡಿಂದ ನಾವು ಸ್ಟಾರ್ಟಿಂಗ್ ಏನು ತೋರಿಸ್ತಾನೆ ಅದು ನಮಗೆ ಮಡ್ ರೋಡು. ಮ್ಯಾಪ್ ದಾರಿ. ನಾವು ಯಾವುದೇ ಜಮೀನು ಮೇಲಾಗಲಿ ಇಲ್ಲ ಒಪ್ಪಂದದ ದಾರಿ ಆಗಲಿ ಅಲ್ಲ ಸ್ನೇಹಿತರೆ. ಮ್ಯಾಪ್ಲು ಕೂಡ ನಿಮಗೆ ಮಾರ್ಕ್ ಇದೆ. ಮ್ಯಾಪ್ ರೋಡ್ ಅಂತ ಏನು ತೊಂದರೆ ಇಲ್ಲ ನಮಗೆ. ಪೇಪರ್ ಕೂಡ ಅಷ್ಟೇ ಕ್ಲಿಯರಾಗಿದ್ದಾವೆ. ಇದು ತುಂಬ ಚೆನ್ನಾಗಿದೆ. ನಮಗೆ ಇಷ್ಟು ಎಲ್ಲ ಅನುಕೂಲ ಇರೋ ಜಾಗದಲ್ಲಿ ನಾವು ಇಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ಗಿಡಗಳನ್ನ ಹಾಕ್ಬೇಕು ಸ್ನೇಹಿತರೆ. ಅಂದರೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ನಾವು ಯಾವಾಗಲೂ ಅಷ್ಟೇ ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಏನಪ್ಪ ಮಿಶ್ರ ಬೆಳೆಗಳು ಅಂತಂದರೆ ನೋಡಿ, ಅಡಿಕೆ, ತೆಂಗು, ದಾಳಿಂಬೆ, ಸಪೋಟ, ಆ್ಯಪಲ್ಲು, ಮೂಸಂಬಿ, ಈ ಥರ ಹಣ್ಣಿನ ಗಿಡಗಳನ್ನ ಹಾಕೋಬೇಕು ಸ್ನೇಹಿತರೆ ನಾವು ಒಂದಷ್ಟು. ಯಾಕೆ ಅಂತ ಹೇಳಿದ್ರೆ ನಾವು ತಗೊಳ್ಳೋ ಪ್ರತಿಯೊಂದು ಫ್ರೂಟ್ಸು ಕೂಡ ಇವತ್ತು ಕೆಮಿಕಲ್ಸೇ. ನಾವು ಸಾವಯವ ಕೃಷಿ ಮಾಡಿ ಒಳ್ಳೆ ಗಿಡಗಳನ್ನ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಹೇಳೋಷ್ಟಲ್ಲ, ನಾವು ಸಾವಯವ ಕೃಷಿ ಮಾಡಿ ಏನು ಬೆಳಿತೀವೋ ಅದರಲ್ಲಿ ಒಳ್ಳೆ ಹಣ್ಣಿನ ಗಿಡಗಳು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ, ಒಳ್ಳೆ ಯೋಗ್ಯವಾಗಿರುತ್ತೆ. ಮನುಷ್ಯನ ಆರೋಗ್ಯ ಕೂಡ ಅಷ್ಟೇ ಸ್ಥಿರವಾಗಿ ಚೆನ್ನಾಗಿರುತ್ತೆ. ಯಾಕೆ ನಾವು ಪ್ರತಿಯೊಂದು ಕಡೆ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಜನಗಳಿಗೆ ಬೇಗ ಹಾರ್ಟ್ ಅಟ್ಯಾಕ್ ಅನ್ನೋದು ಬರ್ತಾಯಿದ್ದಾವೆ ಸ್ನೇಹಿತರೆ. ನಾನು ಆ್ಯಕ್ಚುಲಿ ನಿನ್ನೆ ಕೂಡ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷಕ್ಕೆ ಸುಮಾರು ಆ್ಯಂಬುಲೆನ್ಸ್ಗಳು ಬರುತ್ತೆ. ಎಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋ ಪ್ರಾಬ್ಲಮ್ಗೆ
ಪ್ರಾಬ್ಲಮ್ಗಳು ನೋಡಿದೆ. ಆಮೇಲೆ ನಾವು ಇತ್ತೀಚೆಗೆ ಡೆಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಅದು ಕೂಡ ಅಷ್ಟೇ ಪೊಲ್ಯೂಷನ್ನಿಂದ ತುಂಬ ಹದಗೆಟ್ಟೋಗಿದೆ. ಅಲ್ಲಿ ಉಸಿರಾಡೋಕ್ಕೆ ಒಳ್ಳೆ ಗಾಳಿ ಅಲ್ಲ ಅನ್ನೋ ಮಾಹಿತಿ ಇದೆ. ಆ ಥರ ನಮ್ಮ ಕಡೆ ಆಗೋದು ಬೇಡಿ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬರು ಇರೋ ಅಂಥವ್ರು ಸದ್ಯಕ್ಕೆ ತಮ್ಮ ಕಾಯಿಲಾದಷ್ಟು ಲ್ಯಾಂಡ್ಗಳನ್ನ ತೊಗೊಂಡು ನಾವು ಒಳ್ಳೊಳ್ಳೆ ಗಿಡಗಳು ಒಳ್ಳೆ ಇದು ಹಾಕಿದಾಗ ಪೊಲ್ಯೂಷನ್ ಅನ್ನೋದು ಆಲ್ಮೋಸ್ಟ್ ಇವುಗಳಿಂದ ದೂರ ಆಗುತ್ತೆ. ಭೂಮಿ ಖಾಲಿ ಬಿಡೋ ಬದಲು ಒಂದಷ್ಟು ಗಿಡಗಳನ್ನ ಹಾಕೋಣ, ಒಳ್ಳೊಳ್ಳೆ ಪದಾರ್ಥಗಳನ್ನ ಬೆಳೆಯೋಣ. ನಮಗೆ ಅಲ್ಲಿ ಹಣನೂ ಸಿಗುತ್ತೆ, ನಾವು ಅಲ್ಲಿ ವರ್ಕ್ ಪಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪಿ ಸ್ನೇಹಿತರೆ. ಎಷ್ಟೋ ಜನಗಳು ಒಳ್ಳೆ ಲ್ಯಾಂಡ್ ಬೇಕು, ಒಳ್ಳೆ ಜಾಗ ಬೇಕು, ನಮ್ಮ ಬಜೆಟ್ ಈ ಥರ ಇದೆ ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಮಂಥವರಿಂದ ನಮ್ಮಂಥವರು ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.